ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ಈಗ ನಾನು ಮಾಡತ್ತಿದ್ದು ಬೆಣ್ಣೆ ಮಜ್ಜಿಗೆನ ಇದಕ್ಕೇನೆ ತೆಗ್ದೀನಿ ರೀ. ಇದರಿಂದ ಬೆಣ್ಣೆ ತೆಗಿತೀನಿ ನೋಡ್ರಿ. ಸದ್ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗಿತೀನಿ ರೀ. ಇದನ್ನು ನಿಮಗೆ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ. ಈ ಕೆನಿದನ್ನ ಈಗ ಈ ತಾಲಿ ಒಳಗೆ ಹಾಕೋತೀನಿ ರೀ. ಇದು ಒಂದು ವಾರದ್ದು ಕೆನೆ ತೆಗೆದಿಟ್ಟಿನಿ ರೀ ನಾನು. ಇದನ್ನೆಲ್ಲ ಈ ತಾಲಿ ಒಳಗೆ ಹಾಕ್ಕೊಂಡು ಮಾಡ್ತೀನಿ ನೋಡ್ರಿ ಈ ಮಜ್ಜಿಗೆ. ಈಗ ನೋಡ್ರಿ ಅಷ್ಟು ಕೆನೆನ ಹಾಕ್ಕೊಂಡಿದ್ದೀನಿ ರೀ ಇದ್ರಾಗ. ಈಗ ಈ ಥರ ರೇವಿಗಿನ ತೊಗೋಬೇಕ್ರಿ. ಇದರಿಂದ ಮಾಡಿ ತೋರಿಸ್ತೀನಿ ನೋಡ್ರಿ ನಾನು. ಈಗ ಇದನ್ನು ಕಟ್ಟಿತೀನಿ ನೋಡ್ರಿ. ಈಗ ಕಟ್ಟಿತೀನಿ ನೋಡ್ರಿ. ಈ ಥರ ಕಟ್ಟಿಬೇಕ್ರಿ. ನಮ್ಮ ಅಜ್ಜಿಯದೆಲ್ಲ ಮೊದಲು ಇದೇ ಥರ ಮಾಡ್ತಿದ್ದಾರೆ. ನಮ್ಮ ಅಜ್ಜಿಯದೆಲ್ಲ ಮೊದಲು ಮನ್ಯಾಗ ಆಕಳ ಎಮ್ಮೆಗಳೆಲ್ಲ ಇದ್ದೋತ್ರಿ. ಅವರು ಇದೇ ಥರ ಕೆನೆನ ತೆಗೆದಿಟ್ಟು ದೊಡ್ಡ ಸಟ್ಟದಲ್ಲಿ ಮಜ್ಜಿಗೆ ಮಾಡಿ ತುಪ್ಪ ತೆಗಿಯೋರತ್ರಿ. ಈಗ ನಾವು ಈ ಥರ ಮಾಡ್ಲಾಕತ್ತೀನಿ ನೋಡ್ರಿ. ನಾನು ಒಂದು ಸಣ್ಣದ ಸಟ್ಟದಾಗ ಮಾಡಾಕತ್ತೀನಿ ರೀ. ಹಳೆಯ ಕಾಲದ ಬೆಣ್ಣೆ ತೆಗಿಯೋ ಪದ್ಧತಿ ರೀ ಇದು. ಈಗ ಎಲ್ಲರೂ ಮಿಕ್ಸರ್ದಲ್ಲಿ ಹಾಕ್ತಾರೆ ರೀ, ಮಿಕ್ಸಿಯಲ್ಲಿ ಹಾಕಿ ಮಾಡ್ತಾರೆ. ನಾನು ಇದೇ ಥರ ಕಟ್ಟದೆ ಮಾಡ್ತೀನಿ ರೀ. ಈಗ ನೋಡಿರಿ ಈ ಥರ ಕಟ್ಟಿದ್ದೀನಿ ರೀ ನಾನು. ಈ ಥರ ಕಟ್ಟೋದು ಮಾಡಿದ್ರೆ ಬೆಣ್ಣೆ ಮಸ್ತ್ ಹೋಗ್ತದೆ ರೀ. ನೋಡಿರಿ ಕಟ್ಟಿದ್ದೀನಿ ರೀ. ಈಗ ಒಂದು ಸ್ವಲ್ಪ ಬಂದದ್ರೆ ಇನ್ನೊಂದು ಜರ ಕಟ್ಟಿದ್ದೀನಿ ರೀ. ಒಂದು ಸ್ವಲ್ಪ ಕಟ್ಟಿದ್ನಿ ಅಂದ್ರೆ ಮಸ್ತ್ ಬರ್ತದೆ ರೀ ಬೆಣ್ಣೆ. ನೋಡಿರಿ ಹೆಂಗೆ ಕಾಣಕತ್ತದ ರೀ ಬೆಣ್ಣೆ. ನೋಡಿರಿ ಒಂದು ಸ್ವಲ್ಪ ಕಟ್ಟಿದ್ನಿ ಅಂದ್ರೆ ಗಟ್ಟಿ ಹೊಡ್ತದೆ ರೀ. ನೋಡಿರಿ ಈಗ ಬತ್ತು ನೋಡಿರಿ ಬೆಣ್ಣೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹೊಡೆದು ಒಂದು 5 ನಿಮಿಷ ಇಡ್ಬೇಕು ರೀ. ಒಂದು ಸ್ವಲ್ಪ ಗಟ್ಟಿ ಐತಂದ್ರೆ ಕೈಯಾಗ ಚಂದ ಬರ್ತದೆ ರೀ ಬೆಣ್ಣೆ. ನಮ್ಮ ಅಜ್ಜಿನ ಹಿಂಗೆ ಮಾಡ್ತಿರತ್ತ ನಮ್ಮ ಅವ್ವ ಹೇಳ್ತಿರ್ತಾರೆ ಯಾವಾಗಲೂ. ಹೀಗಾಗಿ ನಾನು ಮಿಕ್ಸಿಯಲ್ಲಿ ಹಾಕೋದೇ ಇಲ್ಲ ರೀ. ಇದೇ ಥರ ಮಾಡಿ ಬೆಣ್ಣೆ ತೆಗಿತೀನಿ ರೀ. ಇಲ್ಲೇನೆ ಕಟ್ಟೋದು ಬೆಣ್ಣೆ ತೆಗಿತೀನಿ ನೋಡಿರಿ. ಈಗ ಇದಕ್ಕೆ ನೀರು ಹಾಕ್ತೀನಿ ನೋಡಿರಿ. ಸ್ವಲ್ಪ ನೀರು ಹಾಕಿ ಇಡ್ಬೇಕು ರೀ. ನಾನು ಸ್ವಲ್ಪ ಹಾಕ್ತೀನಿ ನೋಡಿರಿ ನೀರು. ನೋಡಿರಿ ಹೆಂಗೆ ಕಾಣಿಸಾಕತ್ತದ್ರಿ ಬೆಣ್ಣೆ. ಮಸ್ತ್ ಕಾಣತ್ತದ್ರಿ. ಈಗ ಬೆಣ್ಣೆ ತೆಗೆದು ಒಂದು ಬೇರೆ ಒಂದು ಪಾತ್ರೆ ಹಾಕ್ತೀನಿ ನೋಡ್ರಿ. ಗಟ್ಟಿಗಿರಲಿ. ಈಗ ನಾ ಈ ಬೊಗಣೆ ಹಾಕ್ಕೊತೀನಿ ನೋಡ್ರಿ. ಈ ಬೊಗಣಿಗೆ ಸ್ವಲ್ಪ ನೀರು ಹಾಕ್ಬೇಕು. ಈಗ ಬೆಣ್ಣೆನ ತೆಗಿತೀನಿ ನೋಡ್ರಿ. ಗಟ್ಟಿಗಿದ್ರೆ ಬೆಣ್ಣೆ. ಇದೇ ಥರ ಎಲ್ಲ ಬೆಣ್ಣೆನೂ ತಗೋತೀನಿ ರೀ. ನೋಡಿರಿ ಈ ಥರ ಬೆಣ್ಣೆನ ತೆಗ್ದೀನಿ ನೋಡಿರಿ. ಈಗ ಇದನ್ನು ಒಂದು 3 ಸಲ ತೊಳ್ಕೊಬೇಕ್ರಿ. ಈಗ ನೋಡಿರಿ ಈ ಥರ ತೊಳ್ಕೊಬೇಕ್ರಿ ಬೆಣ್ಣೆ. ಒಂದು 3 ಸಲ ತೊಳ್ಕೊಂಡು ಕಾಸಲು ಕೆಟ್ಟು ತುಪ್ಪ ಮಸ್ತದ್ರಿ. ಈಗ ನೀರು ತೆಗಿತೀನಿ ನೋಡಿರಿ.
ಇನ್ನೊಂದು ನೀರು ಮತ್ತೆ ತೊಳಿತೀವಿ. ಮತ್ತೆ ನೀರು ತೆಗಿತೀವಿ ನೋಡ್ರಿ. ಈಗ ಇನ್ನೊಂದು ತೊಳಿತೀನಿ ರೀ. ನೋಡ್ರಿ ಮತ್ತೊಂದು ತೊಳೆದೇನು ರೀ. ಈಗ ನೀರು ಹಾಕೋತೀನಿ ನೋಡ್ರಿ. ನೀರನ್ನ ಒಂದು ಸ್ವಲ್ಪ ಬಿಡ್ಲಾರ್ದಂಗೆ ತೆಗಿಬೇಕ್ರಿ ಎಲ್ಲ. ಈಗ ನೋಡ್ರಿ ಎಲ್ಲ ನೀರನ್ನು ತೆಗ್ದೀನಿ ರೀ. ಈಗ ಕಸ ಕಟ್ತೀನಿ ನೋಡ್ರಿ. ನೋಡ್ರಿ 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 ಈ ಥರ ಕುದಿಲಿಕತ್ತದ ರೀ. ಇನ್ನು 10-15 ನಿಮಿಷ ಬೇಕಾದ್ರೆ ಇರುತ್ತೆ. ಈ ಥರ ಕುದಿಯಾಕತ್ತದ ನೋಡ್ರಿ. ಹಿಂಗೆ ಉಕ್ಲಕತ್ತಂದ್ರೆ ರೀ ಈ ಥರ ಚಮಚೆಲ್ಲ ಹಿಂಗೆ ತಿರುವಾಡಿದ್ರೆ ಒಳಗೆ ಬರ್ತದೆ ರೀ. ಇಲ್ಲಾಂದ್ರೆ ಉಕ್ಕಿ ಛಲೆ ಬಿಡ್ತದ್ರಿ ಹಾಗೆ ಬಿಟ್ಟೇವಂದ್ರೆ. ನೋಡಿರಿ ಈ ಥರ ಆಯ್ತು ರೀ. ಇನ್ನೂ ಕುದಿಬೇಕ್ರಿ ಇದು. ಈಗೇನಿದು ಸೌಂಡ್ ಬರಾಕ್ತಿಲ್ಲ ರೀ. ಇದು ಕುದ್ದು ಗಪ್ಪ ಆಗ್ಬೇಕು ರೀ. ಅವಾಗ ತುಪ್ಪ ಆಗೈತೆ ಅಂತಂದ್ರೆ. ಈಗ ನೋಡಿರಿ ಇನ್ನು ಕುದಿಯಾಕತ್ತದ ಅದು. ಈಗ ಸ್ವಲ್ಪ ಆವಾಜ್ ಆಗತ್ತದ್ರಿ. ಏನೋ ಪೂರ್ತಿ ಆವಾಜ್ ಗಪ್ಪ ಆಗ್ಬೇಕ್ರಿ. ಈಗ ನೋಡ್ರಿ ಈಗೆಲ್ಲ ಆವಾಜ್ ಗಪ್ಪ ಆಗ್ಯದ್ರಿ. ನೋಡ್ರಿ ಈಗ ತುಪ್ಪ ಆಗ್ಯದ ನೋಡ್ರಿ. ಈಗ ಆಗ್ಯದ ನೋಡ್ರಿ. ಈಗ ಅದನ್ನು ಆರ್ಸಿನಿ ರೀ. ಈಗ ಇದಕ್ಕೆ ಒಂದು ಏಲಕ್ಕಿ ಜಜ್ಜಿ ಹಾಕ್ತೀನಿ ನೋಡ್ರಿ. ಒಗ್ಗರಣೆ ಹೊಡ್ಕೊತೀನಿ ರೀ ಇದಕ್ಕೆ. ಈಗ ಒಂದು ಏಲಕ್ಕಿ ತೊಗೊಂಡು ನೋಡ್ರಿ. ಈ ಏಲಕ್ಕಿನ ಜಜ್ಜಿ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಏಲಕ್ಕಿ ಹಾಕ್ತೀನಿ ರೀ. ಈಗ ಒಂದು ಪ್ಲೇಟ್ ಸ್ವಲ್ಪ ಸಕ್ಕರೆನೂ ಹಾಕ್ತೀನಿ ರೀ ಅದಕ್ಕೆ. ಈಗ ಒಂದು ಪ್ಲೇಟ್ ಮುಚ್ಚಿಡ್ತೀನಿ ನೋಡ್ರಿ. ಈಗ ನೋಡ್ರಿ ಇದನ್ನು ಸೋಸ್ತೀನಿ ನೋಡ್ರಿ. ನೋಡ್ರಿ ಬರೀ ಒಂದು ಗ್ಲಾಸ್ ತುಪ್ಪ ಐತ್ರಿ. ನೋಡ್ರಿ ಹೆಂಗೆ ತುಪ್ಪ. ಒಂದು ಗ್ಲಾಸ್ ತುಪ್ಪ ಆಗ್ಯದ್ರಿ. ಈಗ ಇದನ್ನು ಹಿಂಗೆ ಇಡ್ತೀನಿ ರೀ. 1-2 ತಾಸಾಗನ ಇದು ಒಂಥರ ನುಚ್ಚು ರವ ಥರ ಆತದ ನೋಡ್ರಿ. ಆಮೇಲೆ ತೋರಿಸ್ತೀನಿ ರೀ ನಿಮಗೆ ಮತ್ತೆ. ಈಗ ಹಿಂಗೆ ಇಡ್ತೀನಿ ರೀ ಅದನ್ನು. ನೋಡ್ರಿ ಮಸ್ತಾಗಿ ತುಪ್ಪ. ಈಗ ಇದು ನಿಮಗೆ ಗಟ್ಟಿಯಾಗನ ತೋರಿಸ್ತೀನಿ ರೀ. ನೋಡ್ರಿ ಈಗ ಗಟ್ಟಿಯಾಗಿದ್ರಿ ತುಪ್ಪ. ಹೆಂಗೆ ನುಚ್ಚು ರವ ಆಗ್ಯದ ನೋಡ್ರಿ. ಹೀಗಿರ್ಬೇಕ್ರಿ ತುಪ್ಪ. ಈ ಥರ ತುಪ್ಪನ ಶೇಂಗಾದ ಹೋಳಿಗೆಯಲ್ಲಿ ಹಾಕ್ಕೊಂಡು ತಿಂದರೆ ಮಸ್ತ್ ರುಚಿ ಹತ್ತದ. ಹೂರಣದ ಹೋಳಿಗೆ, ಶೇಂಗಾದ ಹೋಳಿಗೆ ಭಾರಿ ಟೇಸ್ಟ್ ಹತ್ತವ್ರಿ. ನೋಡ್ರಿ ನಮ್ಮ ಅಜ್ಜಿ ಈ ಥರ ಮಾಡ್ತಿರತ್ರಿ. ನಮ್ಮ ಅವ್ವ ಹೇಳ್ತಾರೆ ರೀ. ನಮ್ಮ ಅವ್ವನೂ ಹೀಗೆ ಮಾಡ್ತಾರೆ ರೀ ತುಪ್ಪ. ನೋಡಿರಿ ನಮ್ಮ ಅಜ್ಜಿ ನಮ್ಮ ಅವ್ವ ಮಾಡಿರೋ ತುಪ್ಪದ ಥರ ಮಾಡೀನಿ ರೀ. ಹೇಗಾಗ್ಯದಂತ ನೋಡಿ ಹೇಳ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ ರೀ.